ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದಿರುವ ನನ್ನ ತೇಜಸ್ವಿ. ಈ ವಿಡಿಯೋವನ್ನು ನೋಡುತ್ತಿರುವ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಅಧ್ಯಾಯ 2, ಪತ್ರಗಳು. ಪರೀಕ್ಷೆಗಳು ಮುಗಿದೇ ಹೋಯ್ತೆಂದು ಬೇಜಾರಿನಿಂದಲೇ ಬೆಂಗಳೂರಿಗೆ ಬಂದೆ. ಇಲ್ಲಿ ನಮ್ಮ ಮನೆ ಇದೆ. ಅಕ್ಕಂದಿರಾದ ರುಕ್ಮಿಣಿ ಮತ್ತು ವಿಜಯಳ ಮನೆ ಇದೆ. ಯಾವುದಕ್ಕೂ ಇಲ್ಲಿ ಬೇಸರವಿಲ್ಲ. ಇಲ್ಲಿರಬೇಕೆಂಬುದೇ ನನಗೆ ಬೇಸರ. ಅಕ್ಕಂದಿರಿಗೆ ನನಗೆ ಎಮ್ಮೆ ಆಗಿದೆ, ಉದ್ಯೋಗ ತಗೊಂಡರೆ ಒಳ್ಳೆಯದು ಎನ್ನುವ ಒಂದು ಅಭಿಪ್ರಾಯ. ನನಗೆ ಅಂಥದ್ದೇನೂ ಆಸಕ್ತಿ ಇರಲಿಲ್ಲ. ತೇಜಸ್ವಿ ಇದ್ದಾರೆ ಅನ್ನೋದೊಂದೇ ಸಂಭ್ರಮ. ಆದರೂ ಅವರಿಗೂ ಚೂರು ಸಮಾಧಾನವಾಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸಿಗೆ ಒಲ್ಲದ ಮನಸ್ಸಿನಲ್ಲೇ ಹೊರಟೆ. ನಾನು ಅಕ್ಕ ವಿಜಯಳ ಮನೆಯಲ್ಲಿದ್ದೆ. ಮನೆಯಲ್ಲಿ ಯಾರೂ ಇಲ್ಲವೆಂದು ಬೀಗ ಹಾಕಿಕೊಂಡು ಹೊರಟೆ. ಎತ್ತ ಕಡೆ ಗಮನವಿದ್ದೀತೋ ಏನೋ, ಇಡೀ ಬೀಗದ ಗೊಂಚಲನ್ನೇ ದಾರಿಯಲ್ಲಿ ಬೀಳಿಸಿಕೊಂಡಿದ್ದು ಗೊತ್ತೇ ಆಗಲಿಲ್ಲ. ಹಿಂತಿರುಗಿದಾಗ ಮನೆಗೆ ಬೀಗ ತೆರೆಯಲು ನೋಡಿದಾಗ ಗೊತ್ತಾಗಿದ್ದು, ಇನ್ನು ಅಕ್ಕ ಬೈಯುವಳೆಂಬ ಹೆದರಿಕೆ. ಆದರೆ ತೇಜಸ್ವಿ ಕಾಗದ ಬಂದಿದೆ. ಬೇರೆ ಏನು ಬೇಕು? ಇಡೀ ಮನೆ ಬೀಗಗಳನ್ನು ಅಕ್ಕ ಬದಲಾಯಿಸಿದಳು. ಅಂದು 1961ರಲ್ಲಿ ತೇಜಸ್ವಿ ಕಾಗದಕ್ಕೆ ಕಾಯುತ್ತಿದ್ದೆ. ಅಂದಿನ ಚಡಪಡಿಕೆಯೇ ಬೇರೆಯದು. ಸಂತೋಷ, ಉತ್ಸಾಹ, ಏನೋ ಗೆದ್ದ ಸಂಭ್ರಮ. ಇಂದು 2008ರಲ್ಲಿ ಇವರು ಬರೆದ ಒಂದೊಂದೇ ಕಾಗದವನ್ನು ನೋಡಿ ಓದುತ್ತಿದ್ದರೆ ಅವು ನಿನ್ನೆ ಸಿಕ್ಕಿದ ಕಾಗದಗಳಂತಿವೆ. ಗೆದ್ದಿರುವೆನು, ಹೌದು. ಅವನ್ನು ಈಗ ಓದುವುದು ಒಂದು ಸುಮಧುರ ಯಾತನೆ. ಇವರೇ ಇಲ್ಲದ ಮೇಲೆ ನಾನು ಬರೆದ ಕಾಗದಬೇಕೆಂಬುದು ಕೈಗೆ ಸಿಕ್ಕಿದ ಒಂದಷ್ಟೆಲ್ಲವನ್ನೂ ಒಲೆಗೆ ಹಾಕಿದ್ದೆ. ಇವರೆಲ್ಲ ಕಾಗದವನ್ನು ಜೋಪಾನ ಮಾಡಿರುವೆನು. ಅಂದು ನಾನು ಏನು ಬರೆದಿದ್ದೇನೆಂಬುದು ನೆನಪಿನಲ್ಲಿಲ್ಲ. ಇವರ ಯಾವ ಕಾಗದಕ್ಕೂ ತಾರೀಖಿಲ್ಲ. ಕವರಿನ ಮೇಲಿನ ಅಂಚೆ ಕಚೇರಿ ಮುದ್ರೆ ನೋಡಿ ತಾರೀಖು ಗೊತ್ತು ಮಾಡಿಕೊಂಡಿರುವೆನು. ಇವತ್ತಿಗೆ ಅದು ನನಗೆ ಮುಖ್ಯವೆನಿಸಿದೆ. ಇಲ್ಲಿ ನನ್ನ ಮಾತೊಂದನ್ನು ಹೇಳಬೇಕೆನ್ನಿಸುತ್ತೆ. ತೇಜಸ್ವಿ ಕಾಗದಗಳನ್ನು ಯಥಾವತ್ತಾಗಿ ಓದಿದರೆ ಅಂದಿನ ನಮ್ಮ ಭಾವನೆ ಮತ್ತು ಮನಸ್ಥಿತಿಯ ಸ್ಪಷ್ಟ ಚಿತ್ರಣ ಸಿಕ್ಕುತ್ತದಲ್ಲದೆ, ನಾವು ಪರಸ್ಪರ ಹತ್ತಿರ ಬಂದು ಅರಿತುಕೊಂಡ ಪರಿ ಬಹಳ ಮುಖ್ಯವಾಗಿಯೂ ಅರ್ಥಗರ್ಭಿತವಾಗಿಯೂ ಕಾಣುತ್ತದೆ. ಪ್ರತಿಯೊಬ್ಬರ ಬದುಕಿನ ಈ ಹಂತದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅವರವರ ಮುಂದಿನ ಬದುಕಿಗೆ, ಬಾಳಿಗೆ ಹಿಡಿದ ಕನ್ನಡಿಯಾಗುತ್ತೆ. ಅದಕ್ಕೆ ಮಹತ್ತರವಾದದ್ದು. ಇದಕ್ಕೆ ಮಿಗಿಲಾಗಿ ತೇಜಸ್ವಿ 23 ವರ್ಷದ ಹುಡುಗನಾಗಿದ್ದಾಗಿನ ಮೆಚೂರ್ಡ್ ಥಿಂಕಿಂಗ್ ಏನಿತ್ತು ಎಂಬುದಕ್ಕಾಗಿ ಈ ಕಾಗದಗಳನ್ನು ಕೊಡುತ್ತಿರುವೆನು. ಜೊತೆಯಲ್ಲೇ ಹಸಿ ಹುಡುಗಾಟಿಕೆಯೂ ಇದೆ. ನನಗೆ ತೇಜಸ್ವಿಯ ಮೊಟ್ಟಮೊದಲ ಕಾಗದ. ರಾಜೇಶ್, 2/6/61 ಮೈಸೂರು. ನಿಮ್ಮ ಕಾಗದ ನಿನ್ನೆಯೇ ಬಂತು. ನಿನ್ನೆ ಮತ್ತು ಇಷ್ಟು ಹೊತ್ತಿನವರೆಗೂ ಏನೇನೋ ಕಾರಣಗಳಿಂದ ಕಾಗದ ಬರೆಯಲಾಗಲಿಲ್ಲ, ಓದಲೂ ಆಗುತ್ತಿಲ್ಲ. ಇವತ್ತು ನನ್ನ ತಂಗಿಗೆ ಕಲಾಗೆ ಏನೋ ಆಗಿ ಲೇಡಿ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದೆವು. ಈಗ ಸ್ವಲ್ಪ ಓಕೆ. ನನ್ನ ಅಂತರಂಗದ ಭಯಾನಕ ತುಮುಲಗಳು ಇವನ್ನೆಲ್ಲ ಹೇಗೆ ಹೇಳಲಿ? ಪ್ರಕೃತಿ ನನ್ನನ್ನು ಏನಕ್ಕಾಗಿ ಸಿದ್ಧ ಮಾಡುತ್ತಿದೆಯೋ ನನಗೆ ಗೊತ್ತಿಲ್ಲ. ರಾಜೇಶ್ ಮುಂದೆ ನನ್ನನ್ನು ಮದುವೆಯಾಗಿ ನೈಸರ್ಗಿಕವಾಗಿ ಬದುಕುತ್ತೀರಿ ಎನ್ನುವ ಕಲ್ಪನೆ ನಮ್ಮಿಬ್ಬರ ಬಾಂಧವ್ಯದ ಹಿಂದೆ ನಿಂತಾಗಲೇ ಈ ಸಂಪರ್ಕಗಳಿಗೊಂದು ಪೂಜ್ಯತೆ ಮತ್ತು ಪಾವಿತ್ರ್ಯ ಬರಲು ಸಾಧ್ಯ. ಇಲ್ಲದಿದ್ದರೆ ಇದೊಂದು ಸೂಳೆ ವೀಟರ್ ನಡುವಿನ ಸಂಪರ್ಕಕ್ಕಿಂತ ಹೆಚ್ಚಿನದಾಗೇನೂ ತೋರುವುದಿಲ್ಲ ನನಗೆ. ಪ್ರೇಮದ ಮಹತ್ತಿನ ಬಗ್ಗೆ ಮಹಾ ಅತೀತದ ಅಂಚಿಗೆ ಕರೆದೊಯ್ಯುವ ಜೀವಶಕ್ತಿ ಎನ್ನುವ ನಂಬಿಕೆಗಳೆಲ್ಲ ಬುಡದಲ್ಲಿಯೇ ಅಲುಗಾಟ ಆರಂಭವಾಗಿದೆ. ಫೋಟೋ ಕೊಡುತ್ತೇನೆ, ಪುಸ್ತಕ ಕೊಡುತ್ತೇನೆ, ಏನನ್ನು ಬೇಕಾದರೂ ಕೊಟ್ಟೆನು. ಆದರೆ ಯಾವುದನ್ನು ಕೊಟ್ಟರೆ ಎಲ್ಲವನ್ನೂ ಕೊಟ್ಟಂತೆಯೋ, ಯಾವುದನ್ನಿತ್ತರೆ ಮಾಡಲು ಸಾಧ್ಯವಿಲ್ಲವೋ ಅಂಥದ್ದೇನಾದರೂ ನನ್ನಲ್ಲಿದೆಯೇ ನೋಡಿ ಕೇಳು. ಹೆಚ್ಚಿಗೆ ಏನನ್ನು ಹೇಳಲಿ? ನನಗೆ ಏನೂ ಬೇಡವಾಗಿದೆ. ನನ್ನ ಸಮಸ್ಯೆಗಳಲ್ಲಿ ನಾನು ತಲ್ಲೀನನಾಗಿದ್ದೇನೆ. ಪರಂಪರಾನುಗತಿಕವಾಗಿ ಬರುತ್ತಿದ್ದ ಪಾಪ ಪುಣ್ಯಗಳ ಕಲ್ಪನೆಯೇ ಈಗ ನನ್ನಲ್ಲಿ ತುಮುಲಕ್ಕೀಡಾಗಿದೆ. ಅನೈಸರ್ಗಿಕ, ಅನೈತಿಕ ಈ ಎರಡೂ ಸಮಾನ ಪದಗಳೇ ಏನು? ನೈಸರ್ಗಿಕವಾಗಿ
ಬದುಕಬೇಕೆನ್ನುವವ ತನ್ನ ಆತ್ಮ ಪ್ರಕೃತಿ ಸ್ವರೂಪವನ್ನು ಮೊದಲು ತಿಳಿಯಬೇಕಾಗಿದೆ. ಹಾಗಾದರೆ ಬದುಕಿನ ನಿರ್ದೇಶನ ಮಾಡುವ ಸಮಾಜ ಇದರ ಬಗೆಗೆ ಎಷ್ಟು ಶ್ರಮಿಸಿದೆ? ಇದರ ಬಗ್ಗೆ ಇವತ್ತೆಲ್ಲ ಕುಳಿತು ಬರೆದೇನು? ಸುತ್ತಲ ವಾತಾವರಣ, ಮನೆಯ ವಾತಾವರಣ ಇವೆಲ್ಲ ನನ್ನನ್ನು ಏನೇನೋ ಸಮಸ್ಯೆಗಳಿಗೆ ಇದಿರು ಬೀಳಲು ಪ್ರಚೋದಿಸುತ್ತದೆ. ಯಾವೊಂದು ಮನುಷ್ಯನ ಸ್ತರವೂ ಒಂದರ ಅಂತ್ಯ ಮತ್ತೊಂದರ ಆರಂಭ. ಇನ್ ಮೈ ಎಂಡ್ ಈಸ್ ಮೈ ಬಿಗಿನಿಂಗ್. ಸೋಮವಾರ ಬರಬೇಕಾದೀತು ಬೆಂಗಳೂರಿಗೆ. ನಾನು ನಿಮ್ಮನ್ನು ಹೇಗೆ ನೋಡಲಿ ರಾಜೇಶ್? ನಮ್ಮಮ್ಮ ಎಲ್ಲ ಇರುತ್ತಾರೋ ಏನೋ. ಮನೆಗೆ ಬಂದು ಕೂಗಿ ಬಿಡಲಾ? ಕಾಗದ ಬರೆಯಿರಿ. ಈ ನೀತಿ ಮತ್ತು ನಿಸರ್ಗಗಳ ಬಗ್ಗೆ ಇನ್ನೊಮ್ಮೆ ಇನ್ನೂ ತೀವ್ರವಾಗಿ ಯೋಚಿಸಿ ಬರೆಯುತ್ತೇನೆ. ಉತ್ತರ ಈ ಕಾಗದ ಕಂಡ ಕೂಡಲೇ ಬರೆದರೆ ಶನಿವಾರ ಬರುತ್ತದೆ. ರಾಜೇಶ್, ಲವ್ ಅಂದರೆ ಏನು ಗೊತ್ತಾ? ಒಂದು ವ್ಯಕ್ತಿತ್ವದ ಸಂಪೂರ್ಣ ನಗ್ನತ್ವವನ್ನು ಸ್ವೀಕರಿಸುವುದು, ದೈಹಿಕವಾಗಿ ಮಾನಸಿಕವಾಗಿ. ನೀವು ತಿಳಿದಿರೋ ಅಂತ ಸುಲಭದ್ದಲ್ಲ. ಕೆಲವರು ಮುನ್ನೋಟಕ್ಕೆ ಹೆದರಿ ಅಂಬಿಕೆಯಂತೆ ಬಿಳಿಚಿಕೊಳ್ಳುತ್ತಾರೆ, ಇಲ್ಲ ಅಂಬಾಲಿಕೆಯಂತೆ ಅಂಧರಾಗುತ್ತಾರೆ. ಇದೆಲ್ಲ ಯಾಕೆ ಹೇಳಿದೆನೆಂದರೆ ನಿಮ್ಮ ಸ್ಪಿರಿಚುವಲ್ ಸ್ಲೋಗನ್ಗಳಿಗೆ ಹೆದರಿ ಹೇಳಿದ್ದು ರಾಜೇಶ್. ಐ ಲವ್ ಯು. ನಿಮ್ಮ ಪೂಚಂತೆ. 4/6/61 ಮೈಸೂರು. ರಾಜೇಶ್, ನಾನೇನೇನೋ ಬರೆಯೋದು, ನೀವೇನೋ ಕನ್ಫ್ಯೂಸ್ ಮಾಡಿಕೊಳ್ಳೋದು. ಬಹುಶಃ ಬುಧವಾರ ಬರುತ್ತೇನೇನೋ. ಲೀಲಕ್ಕನನ್ನು ಲಂಡನ್ನಿಗೆ ಹತ್ತಿಸಲಿಕ್ಕೆ ಹೋಗೋದು. ನಿಮ್ಮ ಮನೆಗೆ ಬಂದು ಕರೆಯಲ್ಲ? ನಿಮ್ಮನ್ನು ನೋಡಲಾಗದಿದ್ದರೆ ಸಿಟ್ಟು ಬೇಡ. ಆದರೆ ಬಹುಶಃ ನೋಡುತ್ತೇನೆ. ನನಗೇನೋ ತರಲೆ. ಯಾವುದೋ ನಿರ್ವಾತ ಪ್ರದೇಶದಲ್ಲಿ ಸಿಕ್ಕಿಬಿದ್ದಿದ್ದೇನೆ. ಈ ಹಾಳು ಸುಳಿಯಿಂದ ಹೊರಬೀಳಬೇಕಾದರೆ ಬಲವಾದ ಆಘಾತ ಬೇಕು. ಪ್ರೇಮದ ಒಂದು ಪವರ್ಫುಲ್ ವೋಲ್ಟೇಜ್ ಚಾರ್ಜ್ ಆದರೆ ಸರಿ ಹೋದೇನು. ನೀವು ಒಂದು ಶುದ್ಧ ದಡ್ಡರು. ಯು ಡೋಂಟ್ ನೋ ಐ ಆಮ್ ಕೆಪೇಬಲ್ ಆಫ್ ಮೋರ್ ಟೆರಿಫಿಕ್ ಲವ್ ರಾಜೇಶ್. ನನ್ನ ಈ ಹಾಳು ಯಾಂತ್ರಿಕ ಪ್ರೇಮಕ್ಕೆ ತೃಪ್ತರಾಗಬೇಡಿ. ಬಿ ಪಾಸಿಟಿವ್. ಐ ಹೇಟ್ ಯು ಇಫ್ ಯು ಬಿಕಮ್ ಫಾರ್ಮಲ್. ಅತಿ ದೊಡ್ಡ ಸಮರ್ಪಣೆಯಿಂದಲೇ ಮಹತ್ತರವಾದ ಯಾವ ಮಾನಸಿಕ ಸಿದ್ಧಿಯೂ ಸಾಧ್ಯ. ಆಧ್ಯಾತ್ಮಿಕ ಸಾಧನೆ ಇದು ಎಂದು ಇನ್ನೊಮ್ಮೆ ಯೋಚಿಸಿದರೂ ನನಗೆ ಅಸಹ್ಯವಾಗಿ ವಾಂತಿ ಬರುತ್ತದೆಯಷ್ಟೆ. ನಾನೂ ಬೇಕು. ಈ ಹಾಳು ಆಧ್ಯಾತ್ಮಿಕದ ಸೋಗೂ ಬೇಕು. ಥತ್, ಎಲ್ಲ ಪ್ರೇಮವು ಶಿವ ಪಾರ್ವತಿಯರ ಅಮರ ಮಿಲನವೇ? ಅಯ್ಯೋ ಮುಟ್ಟಾಳರ, ಅದು ಆವಿರ್ಭಾವಗೊಳ್ಳಲಿಕ್ಕೂ ತುಟಿ, ಮೊಲೆ, ತೊಡೆ, ಹೆಣ್ಣೆ ಸಾಕ್ಷಾತ್ಕಾರ ಮೂರ್ತಿ. ಅಯ್ಯೋ ಶುದ್ಧ ಪೋಲಿಯಾದನೋ ಏನೋ, ಕ್ಷಮಿಸಿ. ಇವತ್ತ್ಯಾಕೋ ತಲೆ ತಿರುಗಿದೆ ನನಗೆ. ಇನ್ನು ಮುಂದೆ ಬರೆದರೆ ಇರೋ ಗೌರವನೂ ಕಳಕೊಳ್ಳುತ್ತೇನೆ. ದೋಸ್ ಹೂ ಹೇಟ್ ಗಾಡ್ ಕ್ಯಾನ್ ನೆವರ್ ಲವ್ ದೇರ್ ವೈಫ್. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ? ಥತ್ ಥತ್ ಥತ್. ಇದು ಆ ಕಚಡ ಡ್ಯಾಶ್ ದೆಸೆಯಿಂದಲೇ. ಡ್ಯಾಶ್ ಹಾಳು ಸ್ಪಿರಿಚುವಲ್ ಲವ್ನಿಂದ ರೇಜಿಗೆಗೊಂಡು ಇಷ್ಟೊಂದು ಫಿಸಿಕಲ್ ಆಗಿ ಹೋಗುತ್ತಿದ್ದೇನೆ. ಎನಿ ಅಬ್ನಾರ್ಮಾಲಿಟೀಸ್ ಆರ್ ಬ್ಯಾಡ್. ಪೂಚಂತೆ. ಆಗೆಲ್ಲ ನಾನು ಬೆಂಗಳೂರಿನಲ್ಲೇ ಇದ್ದುದರಿಂದ ಮರು ಟಪಾಲಿನಲ್ಲೇ ನಾನು ಉತ್ತರಿಸಲು ಸಾಧ್ಯವಾಗುತ್ತಿತ್ತು. ನನ್ನ ಪ್ರಿಯ ತೇಜಸ್ವಿ, ಸಿಟ್ಟಾಗಬೇಡ ಅಂತ ಮಹಾ ತಿಳಿಸಿದ್ದೀರಿ. ನಿಮ್ಮನ್ನು ಎದುರು ನೋಡಿ ನೋಡಿ ಸತ್ತು ಸುಣ್ಣವಾದೆ. ಇದೇ ಬಾಳೆಂದು ಬೆಂಕಿ ಕಾರುತ್ತಿದೆ ನನ್ನ ಎದೆ. ಬುಧವಾರದಂದು ಒಂದೊಂದು ಗಳಿಗೆಯೂ ಒಂದೊಂದು ಯುಗವಾಗಿ ಉರುಳಿತು. ಎಲ್ಲೋ ಒಂದು ಕಾರು ಹಾರ್ನಾದಾಗ ಗೇಟಿನ ಕಡೆಗೆ ಮನ, ರಸ್ತೆ ಕಡೆಗೆ ಕಣ್ಣು ಹೊರಳಿಸಿದಾಗೆಲ್ಲ ನೀವೇ ಬಂದಂತಾಗಿ, ನೀವಿಲ್ಲ ಸಾಕಪ್ಪ ಸಾಕು ಆಂಗ್ಸೈಟಿ. ಹೀಗಾಗಿ ದಾಸಯ್ಯ, ಡಾಕ್ಟರು, ಹಾಲಿನ ಹುಡುಗಿ, ಕೂಲಿಯವ, ಕೆಲಸದವ, ಮತ್ತಿನ್ಯಾರ್ಯಾರನ್ನೋ ನೀವೇ ಅಂತ ತಿಳಿಯುವಂತಾಗಿತ್ತು. ಕೊನೆಗೂ ನೀವು ಬರಲಿಲ್ಲ. ನಿಮಗೆ ಬಂದು ಹೋಗಬೇಕು, ನೋಡಬೇಕು, ಒಂದು ಅರೆಗಳಿಗೆನಾದರೂ ಅಂತ ನಿಮ್ಮ ಎದೆ ಕೊರೆಯಲಿಲ್ಲವಾ? ಅಥವಾ ನನ್ನ ವ್ಯಕ್ತಿತ್ವ ಹಾಗೆ ಬೆಚ್ಚಗೆ ಅನಿಸಲಿಲ್ಲವಾ? ಹಾಳಾದ್ನ ನಾನು? ಸುಳ್ಳು ನಂಬಿಕೆಯ ಮೇಲೋ ವಿಶ್ಫುಲ್ ಆಸೆಯಲ್ಲಿಯೋ ತೊಳಲುತ್ತಿರುವೆನಾ? ದಯವಿಟ್ಟು ಹೀಗ್ ಮಾಡ್ಬೇಡಿ ನನ್ ಚಿನ್ನ. ಏನೇನೋ ಭಯಂಕರ ಯೋಚನೆಗಳು. ನನಗೂ ಇಂಥ ಕೆಟ್ಟ ಯೋಚನೆಯ ರೋದನೆ ಬರುತ್ತದೆಂದು ತಿಳಿದೇ ಇರಲಿಲ್ಲ. ಅಗೇನ್ ಯು ಶುಡ್ ಬಿ ಕ್ರಿಟಿಕಲ್ ಅನ್ನುವ ನಿಮ್ಮ ಅಮೂಲ್ಯ ಮಾತು ಮುಂದೆ ಬರುತ್ತೆ.
ನನ್ನ ಒಂದೊಂದು ರೋಮದಿಂದ ಹಿಡಿದು ನನ್ನ ಸಕಲವನ್ನು ನಿಮಗೆ ಸಮರ್ಪಣೆ ಮಾಡಿದ್ದಾಗಿದೆ. ಮುದ್ದು ಕನಸುಗಳಲ್ಲಿ ತೊಳಲಾಡಿ ತಡೆಯಲಾಗದ ಕಾಲ ಬಂದಾಗಿದೆ. ಪ್ರೇಮನೇ ಎಲ್ಲ ನಮ್ಮನ್ನು ಪೂರ್ತಿ ಮಾಡಬಲ್ಲದು. ಕನಸೊಡೆದು ಸತ್ತು ಸುಣ್ಣವಾಗಿ ದಗದಗನೆ ಉರಿಯುವುದೇ ಜೀವನ ಬಾಳು. ಇದಾಗ ಕೂಡದು. ನೀವು ಪುನಃ ಹುಟ್ಟಿರುವಿರಿ. ನಿಮಗೆ ಅನುಮಾನವೇ ಬೇಡ ತೇಜು. ಅಥವಾ ನಾನು ವ್ಯರ್ಥವಾಗಿ ಕಾಡುತ್ತಿರುವೆನಾ? ನಿನ್ನೆ ಸಾಯಂಕಾಲ ಮೈಸೂರಿಗೆ ಓಡಿ ಬರೋಣ ಅನ್ನಿಸಿತು. ಅಷ್ಟೊಂದು ಪ್ರೀತಿಯಿಂದ ಜೇನು ಹಾಲು ಸವಿಗೂ ಮೀರಿದ ಸವಿ ಕೊಡುವಿರಿ. ದೇವರಾಣೆಗೂ ಹಾಗೆ ಪ್ರೀತಿಯಿಂದ ಡಾಮಿನೇಟ್ ಮಾಡುವುದು ಯಾರು ಎಂದು ಕಾಣದ ಪ್ರಪಂಚದಲ್ಲಿ ವಿಹರಿಸುವಂತಾಗುತ್ತೆ. ಕಾಗದನಾದರೂ ಬರಿಬೇಡವೇ? ಓದೇ ಬೇಡವಾಗಿದೆ. ನಿಮ್ಮ ಕಾಗದ ನೋಡಿದ ನಂತರವೇ ಶುರು ಮಾಡುವೆನು. ಅಗೋ ಗೇಟಿನ ಸದ್ದು. ಅಯ್ಯೋ, ಪಕ್ಕದ ಮನೆ ಹುಡುಗಿ. 11:30 ಗಂಟೆಯಿಂದ ಪುಸ್ತಕ ಹಿಡಿದು ನಿಮಿಷ ಪೋಸ್ಟ್ಮ್ಯಾನ್ಗೆ ಕಾದೆ. ಈಗ 1:15 ಗಂಟೆ. ಇಂದಿನ ಟಪಾಲು ತಡವಿರಬಹುದೆಂದುಕೊಂಡೆ. ಜೀವದ ಜೀವವಾಗಿರುವ ಆ ಮುದ್ದು ಪತ್ರ ಬರಲೇ ಇಲ್ಲ. ಅಥವಾ ಓದಿನ ಮೇಲೆ ನಿಮ್ಮ ಮನಸ್ಸು ನಾಟಿದೆಯಾ? ಹೊಟ್ಟೆ ಉರಿತಾ ಇದೆ. ತಲೆ ಒಳಗಿಂದ ಶೂಲೆ. ಈ ನರಳಾಟಕ್ಕೆ ಕೊನೆ ಮುಟ್ಟಿಸಿ ನಿಮ್ಮನ್ನು ಬೇಡುವೆನು. ನಿಮಗೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧಳಾಗಿರುವೆನು. ಅಂಥದ್ರಲ್ಲಿ ಜೀವಂತ ಸುಡಲ್ಪಡುತ್ತಿರುವೆನು. ಮಹಾ ಒಂದು ಕಾಗದ ಬರೆಯಲಿಕ್ಕಾಗದಷ್ಟು ಬ್ಯುಸಿ ಆಗಿರುವುದೇನು? ಹೀಗೆಂದು ತಿಳಿದಿದ್ದರೆ ನಾನು ತೊರೆದೇ ಹೋಗುತ್ತಿದ್ದೆ. ಹೋಪ್ ಕೊಟ್ಟು ಹೀಗೆ ಮಾಡೋದು ಹುಚ್ಚಳಾಗುತ್ತಿರುವೆನು. ಆ ನಿಮ್ಮ ಹುಚ್ಚು ನಾಯಿಗಿಂತ ಕಡೆಯಾದನೆಲ್ಲ. ಅದಾದರೂ ಬೀದಿ ಅಲಕೊಂಡು ಬಾಲ ಕತ್ತರಿಸಿಕೊಂಡು ತನ್ನತನದಲ್ಲಿ ಬದುಕಿತು. ಕ್ಷುದ್ರ ಜೀವಿಯಾದೆನೆ. ಸಿಟ್ಟಾಗಿಲ್ಲ, ರೊಚ್ಚಿಗೇಳುವಂತಾಗಿದೆ. ಮೂಕ ವೇದನೆ. ನಿಮ್ಮ ದಮ್ಮಯ್ಯ ಕೂಡಲೇ ಕಾಗದ ಬರೆಯಿರಿ. ನಾನು ಪ್ರೇಮಕ್ಕೆ ಪಾತ್ರಳಲ್ಲ, ಶುದ್ಧ ಮೂರ್ಖಳು ಅಂತ ತಿಳಿದಿರೇನು? ತಪ್ಪಾಗಿ ತಿಳಿಬೇಡಿ. ನೀವಿಲ್ಲದೆ ನನ್ನ ಬದುಕೆ ಸತ್ಯ. ಭಯವಾಗುವ ಹಾಗೆ ಮಾಡುವಿರಿ. ಮೈಸೂರಿಗೇಕೆ ಬರಲಿ? ಓದು ಹಾಳಾಗಲಿ. ಹಾಳು ಜೀವಕ್ಯಾಕೆ ಇದೆಲ್ಲ? ಹೋಪ್, ಫೇತ್, ಲವ್ ಎಲ್ಲ ಒಂದೇ ಹಠ ಹಿಡಿದಿದೆ. ನಿಮಗೆ ಕಾಯ್ತಿದ್ದೇನೆ. ಪ್ರೀತಿಯಿಂದ ನಿಮ್ಮ ರಾಜೇಶ್. 1958ರಲ್ಲಿ ಊರ್ವಶಿ ಎಂಬ ಸಣ್ಣ ಕಥೆಯೊಂದನ್ನು ತೇಜಸ್ವಿ ಬರೆದಿರುವರು. ಅಲ್ಲಿ ಹುಚ್ಚು ನಾಯಿಯೊಂದು ಬರುತ್ತೆ. 11/6/1961. ಮೈಸೂರು. ರಾಜೇಶ್. ಹಿಂದೊಮ್ಮೆ ನಾನು ಮಾಡಿದ ತಪ್ಪನ್ನೇ ನೀನು ಮಾಡುತ್ತಿದ್ದಿ. ಯಾಕೆ ಈ ವ್ಯರ್ಥೋದ್ವೇಗ? ಇದು ಖಂಡಿತ ಬೇಡ. ಥೂ, ಯಾಕೆ ಈ ಗೋಳು? ಸುತ್ತಲಿನ ವಾತಾವರಣದ ಬಗ್ಗೆ ಸ್ಪಷ್ಟತೆಯನ್ನು ಒಂದು ಸಾರಿ ಕಳಕೊಂಡರೆ ಅದು ಮತ್ತೆ ಹಿಂದಿರುಗದು. ಒಂದು ಸಾರಿ ಮನಸ್ಸಿನ ಚಿತ್ತಸ್ವಾಸ್ಥ್ಯ ಕಳೆದುಕೊಂಡರೆ ಅದು ಹಿಂತಿರುಗಿ ಬರಬೇಕಾದರೆ ಬಹುಶಃ ಸಾಧ್ಯವೇ ಇಲ್ಲವೋ ಏನೋ. ನನಗೇನು ನಿನ್ನ ಕಾಗದ ನೋಡಿ ಸಿಟ್ಟು ಬಂದಿದೆ ಅಂತ ತಿಳಿಯಬೇಡ. ನಿನ್ನ ಭಾವೋತ್ಕಟತೆಯನ್ನು ನೋಡಿ ನನಗೆ ನಿಜಕ್ಕೂ ಆನಂದವಾಯಿತು. ಹಿಡಿದು ಒತ್ತಿ ಮುತ್ತು ಕೊಡೋಣ ಅನಿಸುತ್ತದೆ. ಆದರೆ ರಾಜೇಶ್, ಇದು ನಿನ್ನ ಆತ್ಮಕ್ಕೆ ನಿರ್ಬಲತೆಯನ್ನು ತಂದು ಬಿಡುತ್ತೆ. ಸೊ ಪ್ರಶಾಂತವಾಗಿರು. ವಸ್ತುಸ್ಥಿತಿಯನ್ನು ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಯತ್ನಿಸು. ಐ ಲವ್ ಯು. ಇನ್ಯಾರನ್ನೂ ಪ್ರೀತಿಸುತ್ತಾನೋ ಇಲ್ಲ. ಇದ್ಯಾಕೆ ಇಷ್ಟೊಂದು ಗೋಳು? ಬೆಂಗಳೂರಿಗೆ ಬರಬೇಕಾದದ್ದು ಲೀಲಕ್ಕ ಹೋಗಬೇಕಿದ್ದ ಪ್ಲೇನ್ ತೊಂದರೆಯಿಂದ ಮುಂದುವರೆಯಿತು. ಅಲ್ಲದೆ ನನಗೆ 3-4 ದಿನದಿಂದ ಹುಷಾರಿಲ್ಲ. ಏನೇನೋ ತೊಂದರೆ. ಅದೆಲ್ಲಕ್ಕಿಂತ ಏನೇನೋ ಹಳೆಯದನ್ನೆಲ್ಲ ನೆನಪಿಗೆ ತಂದಿತು ನಿನ್ನ ಕಾಗದ. ಅಲ್ಲ, ನನಗೆ ಎಂತಹ ಸೆಂಟಿಮೆಂಟಲ್ ಇಂಟೆನ್ಸಿಟಿ ಇತ್ತೆಂದರೆ ರಕ್ತದಲ್ಲೆಲ್ಲ ರುಜು ಹಾಕಿ ಏನೇನೋ ಮಾಡಿದ್ದೆ. ಬರೀ ಮಾತಿಗೆ ಕಾಗದಕ್ಕೆ ಮಾಡಿದೆ. ಯಾಕೆ ಹೀಗೆ ಮಾಡಿದೆ? ಬಹುಶಃ ಈಗ ವಸ್ತು ಪ್ರದರ್ಶನದಲ್ಲಿ ಒಂದಾಗಿರಬಹುದು. ಅಥವಾ ಯಾರಾದರೂ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಗೆ ವಸ್ತುವಾಗಿರಬಹುದು. ಎಂತೆಂಥರ ಮೌಲ್ಯವನ್ನೆಲ್ಲ ಕಾರಣ ಪುರುಷ ಏನೇನೋ ಮಾಡಿಬಿಡುತ್ತಾನೆ. ನನ್ನ ಕಾಗದಗಳನ್ನು ಮಾತ್ರ ಯಾರಿಗೂ ತೋರಿಸಬೇಡ. ಆಯ್ತು, ಯಾವುದು ಎಷ್ಟೇ ಸುಂದರವಾಗಿದ್ದರೂ ಮೇಲೆ ಸೆರಗಿನ ತೆರೆ ಹೊದಿಸಲೇಬೇಕು. ದೇ ಶುಡ್ ಬಿ ಪರ್ಸನಲ್ ಅಂಡ್ ಶುಡ್ ಎಕ್ಸ್ಪೋಸ್ ಟು ಮೀ ಓನ್ಲಿ. ಹೀಗೆ ಏನೇನೋ ಯೋಚಿಸುತ್ತಿದ್ದೆ. ರಾಜೇಶ್ ಬಹುಶಃ ನನ್ನ ಇನ್ನೊಂದು ದುರಂತ ನಾಟಕಕ್ಕೆ ನಾಂದಿ ಹಾಡಿದಳೇನು ಎಂದೆಲ್ಲ ಯೋಚಿಸಿದೆ. ಎಂಥ ಬೇಜಾರು ರಾಜೇಶ್. ಒಂದೊಂದು ಸಾರಿ ಈ ಷಂಡ ಪ್ರೇಮಕ್ಕೆ ಬೆಂಕಿ ಹಾಕು ಎನ್ನಿಸುತ್ತದೆ.
ಈಗ ಐ ಲವ್ ಯು ಅನ್ನುವುದಕ್ಕಾದರೂ ಯಾವ ಅಧಿಕಾರವಿದೆ? ಈ ಕ್ಲೈಬ್ಯಕ್ಕೆ ಬೆಂಕಿ ಹಾಕ. ಯಾರಿಗೆ ಬೇಕು ನಿನ್ನ ಕಾಗದ? ಇದ್ರ ಹುಡುಗಿ ತಾ ಮ್ಯಾಲ ಮುತ್ತತ. ಸೋಮವಾರ ಬರೀ ನನಗೆ ಮಂಗಳವಾರ ಸಿಗುತ್ತೆ. ಕಾಗದ ಬರೆಯೋದು ತಡವಾದರೆ ಗಾಬರಿ ಯಾಕೆ? ಓದಬೇಕು. ಎಲಿಯಟ್ನ ಈ ಸಾಲನ್ನು ಓದಿದ್ದೀಯಾ? ಬಿ ರಿಮೆಂಬರ್ಡ್, ಇನ್ವಾಲ್ವ್ಡ್ ವಿತ್ ಪಾಸ್ಟ್ ಅಂಡ್ ಫ್ಯೂಚರ್. ಓನ್ಲಿ ಥ್ರೂ ಟೈಮ್ ಈಸ್ ಕಾನ್ಕ್ಯೂರ್ಡ್. ರಾಜೇಶ್, ಇವತ್ತು ಖಂಡಿತ ನಿನಗೆ ಕಾಗದ ಬರಿಬೇಕಂತಿದ್ದೆ ಚಿನ್ನ. ಛೇ, ನಿಜಕ್ಕೂ ನೋಯಿಸಿದ್ದೇನೇನೋ ಮರಿ. ಸಾರಿ. ಏನು ಫೈನ್ ಅದಕ್ಕೆ ಹೇಳು. ಏಕವಚನ ಆರಂಭಿಸಿದ್ದೆನಲ್ಲ. ಏನು ಪರವಾ ಇಲ್ಲ ತಾನೇ? ಸ್ಟೇಷನ್ನಿನಲ್ಲಿ ಬರೀತಿದ್ದೀನಿ. ಓದಬೇಕು. ನಿಮ್ಮ ಮನೆಯವರಿಗೆಲ್ಲ ಗೊತ್ತಾಯ್ತೋ ಏನೋ? ಥು, ತರಲೆ ಅಪ್ಪ. ನಿಮ್ಮ ಮನೆಗೆ ಬಹುಶಃ ಬೆಂಗಳೂರಿಗೆ ನಾನು ಬಂದಿದ್ದರೂ ಬರ್ತಿದ್ದನೋ ಇಲ್ಲೋ. ನನಗೆ ನಾಚಿಕೆ ಅಪ್ಪ. ಆ ಮುಖ ಈ ಮುಖ ಕೊಡಿಸಿತ್ತು ಆಡಿಸಿತ್ತು ಪ್ರೀತಿ ಎಂಬ ಚುಂಬಕ. ಇವತ್ತಿನ ಕಾಗದದಲ್ಲಿ ರಾಜೇಶ್ ಬೆಟರ್ ಇಂಟೆನ್ಸಿಟೀಸ್ ಎಲ್ಲ ತಿಳಿದು ಹೋಯ್ತು. ಬರ್ತೀನಿ, ಉತ್ತರ ಬರಿ. ಪೂಚಂತೆ. ಈ ಕಾಗದವನ್ನು ಮತ್ತೆ ಮತ್ತೆ ಓದಿ ಬರೆದಿರುವನು. ತೇಜಸ್ವಿ ಬೆಂಗಳೂರಿಗೆ ಬಂದವರು ನಾನು ಸಿಗದೆ ಇದ್ದಾಗ ಪರಿತಪಿಸಿ ಬರೆದ ಕಾಗದವಿದು. ಅವತ್ತು ನಾನು ಬಹಳ ಹತ್ತಿರಬಹುದು. ಇವತ್ತು ನಗುವಂತಾಗುತ್ತಿದೆ. ಇಡೀ ಕಾಗದ ಬರೀ ಬೈಗುಳ. 15/6/1961 ಮೈಸೂರು. ರಾಜೇಶ್, ಇಲ್ಲಿ ಬಂದು ನನಗೆ ರೇಗಿ ಹೋಗಿದೆ. ಹಾಳಾದವಳೆ, ಯಾವುದೋ ದರಿದ್ರ ಫೋನ್ ನಂಬರ್ ಕೊಟ್ಟು ಫೋನ್ ಮಾಡಿ ಸತ್ತೆ. ಆಮೇಲೆ ನಿನ್ನ ಎಲ್ಲ ಅದನ್ನೇ ಹುಡುಕಿ ಸತ್ತೆ. ಈಗ ಬೆಳಗ್ಗೆ ಎಲ್ಲ ಹುಡುಕಿ ಸತ್ತೆ. ಹಾಳಾದವಳಿಗೆ ಕ್ರಾಸ್ ನಂಬರ್ನಾದರೂ ಕೊಡಲೇಕೇನಾಗಿತ್ತು? ತರಲೆ ಅಂದ್ರೆ ತರಲೆ ಮಾಡಿಟ್ಟಿದ್ದಿ. ನಿನ್ನೆ 3 PM ಬಂದೆ, ಅಂದರೆ 15th. ನಿನ್ನೆ ರಾತ್ರಿ ರೈಲಿಗೆ ಹೋಗಬೇಕೆಂದು ಬಂದೆ. ನಿನ್ನನ್ನು ಹುಡುಕಿ ಸತ್ತು ಇವತ್ತಾದರೂ ಸಿಗುತ್ತಾಳೆಂದು ಇದ್ದರೆ ಇವತ್ತು ಬೇರೆ ತರಲೆ. ಕತ್ತೇರಿ. ಅಲ್ಲೇ ಇವತ್ತು ರಾತ್ರಿ ರೈಲಿಗೆ ಹೋಗುತ್ತೇನೆ. ತಮ್ಮ ಘನ ವ್ಯಕ್ತಿತ್ವಕ್ಕೆ ಸಾಧ್ಯವಾದರೆ ಟವನ್ ಹಾಲಿನ ಹತ್ತಿರ 4 PM ಬನ್ನಿ, ಸಿಗುತ್ತೇನೆ. ಅಂತೂ ನನಗೆ ರೇಗಂದರೆ ರೇಗು. ನಿನ್ನನ್ನು ಮಾತನಾಡಿಸಲೇಬಾರದೆಂದು ರೇಗಿದೆ. ತರಲೆ. ತತ್. 16th 4 PM ಟೌನ್ ಹಾಲಿನ ಹತ್ತಿರಕ್ಕೆ ವಕ್ಕರಿಸಿರಿ. ಪೂಚಂತೆ. ಆದರೆ ದಿಢೀರನೆ ಮನೆಗೆ ಬಂದರು. 18/6/1961 ಮೈಸೂರು. ರಾಜೇಶ್, ನಿನ್ನೆ ಬೆಳಗ್ಗೆ ಬಂದೆನು. ಇನ್ನೂ ನಿನ್ನ ಪುಸ್ತಕ ಕೊಟ್ಟಿಲ್ಲ. ನಾನು ಹಾಗೆ ನಿಮ್ಮ ಮನೆಗೆ ಬಂದಿದ್ದನ್ನು ನೋಡಿ ನಿಮ್ಮ ಮನೆಯವರು ತುಮುಲದಲ್ಲಿ ಬಿದ್ದಿರಬಹುದು. ದಯವಿಟ್ಟು ಕ್ಷಮಿಸು. ಹಾಗೆ ಬರಬಾರದಿತ್ತೇನೆ. ಐ ವಿಲ್ ಬಿ ಕೇರ್ಫುಲ್ ಹಿಯರ್ ಆಫ್ಟರ್. ಇನ್ನೇನು ಸಮಾಚಾರ? ಸರಿಯಾಗಿ ಓದುತ್ತಿಲ್ಲ. ಅಂತೂ ಬೆಂಗಳೂರಿನಲ್ಲಿ ನಿನ್ನ ಪತ್ತೆ ಹಚ್ಚಿದೆ. ರಾಜೇಶ್, ಯೋಚಿಸು. ಇನ್ನು ನಿರ್ಧರಿಸಲು ನಿನಗೆ ಅಧಿಕಾರವಿದ್ದೇ ಇದೆ. ಎಷ್ಟೋ ಸಾರಿ ನನ್ನ ಪ್ರೇಮದ ನಾನಾ ವಿನ್ಯಾಸಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕೆಂಬ ಆಕಾಂಕ್ಷೆಗಳೆಲ್ಲ ಇದ್ದಕ್ಕಿದ್ದಂತೆ ಗತಕಾಲದ ಯಾತನೆ ನೋವುಗಳ ಇದಿರು ತಲೆ ತಗ್ಗಿಸಿ ಮುದುಡಿ ಕೂರುತ್ತವೆ. ದೇವಾ, ಏನಾದರೂ ಮಾಡಿ ಈ ಕಠೋರ ಶಿಕ್ಷೆಯಿಂದ ತಪ್ಪಿಸು ಎನ್ನುವುದೇ ನನ್ನ ಪ್ರಾರ್ಥನೆ. ನೋಡೋಣ, ಸಮ್ವೇರ್. ನಿನ್ನ ಅದಮ್ಯ ಶ್ರದ್ಧೆ, ನಿನ್ನ ಪ್ರೇಮದ ನಿರ್ಗಳ ಪ್ರವಾಹ ಇವೆಲ್ಲ ನಾನು ಮುಂದೆ ಒಳಿತಾಗುವುದೆಲ್ಲ ಎಂಬ ನಂಬಿಕೆಯನ್ನು ಕುದುರಿಸುತ್ತದೆ. ನಿನಗೆ ನಾನು ಋಣಿ. ನೀನು ನನ್ನನ್ನು ಮದುವೆಯಾದಾಗ ಹೇಳುತ್ತೇನೆ, ತೋರಿಸುತ್ತೇನೆ ನಾನೇನೆನ್ನುವುದನ್ನು. ಇರಲಿ, ಮನೆಯಲ್ಲೇನೆಂದರು ಬರಿ. ಐ ಆಮ್ ನಾಟ್ ವೆಲ್ ನೌ. ಸ್ಟೇಷನ್ನಿಗೆ ಬಂದು ಪೋಸ್ಟ್ ಮಾಡುತ್ತಿರುವೆ. ಇದೇನು ರಾಜೇಶ್ ಹಾಳು ಮತ್ತೆ? ಈ ಕಾಗದ ಬರೆಯೋ ಚಾಕರಿ ಹಿಡಿದನಲ್ಲ. ಲವ್ಗೆ ಏನು ಹೇಳಲಿ? ನೀನು ಮಾತ್ರ ಹಾಳು ಡ್ಯಾಶ್ ತರ. ಈ ಸ್ಟುಪಿಡ್ ಲವ್ನಿಂದ ತೃಪ್ತಿ ಹೊಂದಿ ಹೋಗಬೇಡ. ದರಿದ್ರ. ವಾಟ್ ಐ ಆಮ್ ಟು ಯು ಅನ್ನೋದನ್ನ ಸ್ಪಷ್ಟವಾಗಿ ನೋಡು, ತಿಳಿ. ಹೋದ ಕಾಗದದಲ್ಲಿ ನಿಮ್ಮ ಮನಸ್ಸಿನಲ್ಲೇನಿದೆ ಹೇಳಿ ಅಂದಿದ್ದಿ. ಅದನ್ನು ಆಗಲೇ ಹೇಳಿದ್ದೇನಲ್ಲ, ಮತ್ತೆ ಹೇಳಲಾ? ನಿನ್ನನ್ನು ಹಿಡಿದು ತಬ್ಬಿ ಮುತ್ತು ಕೊಡಬೇಕೆಂದು. ಈ ಹಾಳು ಕಾಗದ ಬರೆಯುತ್ತಾ ಹೊಲಸು ಗನಸುಗಳಲ್ಲೇ ಮುಳುಗಿ ಭ್ರಮಾಧೀನನಾಗಲು ನನಗೆ ಇಚ್ಛೆ ಇಲ್ಲ. ರಾಜೇಶ್, ಯಾಕೆ ಹಾಗೆ ಕನ್ಫ್ಯೂಸ್ಡ್ ಆಗಿ ಬರೀತೀಯ? ಐ ವಾಂಟ್ ಯು ಇನ್ ಯುವರ್ ಲೆಟರ್ ಅಂಡ್ ನಾಟ್ ಯುವರ್ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್. ಐ ವಾಂಟ್ ಟು ಸಿ ದ ಪ್ರೈಮಿಟಿವ್ ಆರ್ಖೈಕ್ ರಾಜೇಶ್ ಆಲ್ಸೋ. ಪೂಚಂತೆ. 20/6/1961 ಬೆಂಗಳೂರು. ನನ್ನ ಪ್ರಿಯ ತೇಜಸ್ವಿ,
ಮೊದಲು ನೀವು ಜ್ವರ ಹೋಗಿಸಿಕೊಳ್ಳಿ. ಹಾಗೆ ಬೆಂಗಳೂರೆಲ್ಲ ಅಲೆದಿರುವುದು ಪಾಪ ಅನ್ನಿಸಿತು. ಒಂದು ಕ್ಷಣ ನೀವು ನನ್ನ ಕಣ್ಣ ಮುಂದಿದ್ದಾಗ ಆನಂದದಲ್ಲಿ ನಿಮ್ಮ ನೋವನ್ನು ಮರೆತೇ ಬಿಟ್ಟೆ. ನಿಮಗೆ ಕಾಲು ನೋವಿತ್ತು, ಮಸಾಜ್ ಮಾಡೋಣ ಅಂದರೆ ವೆರಿ ಸಾರಿ ತೇಜು. ಕಷ್ಟಪಟ್ಟು ಅಂತೂ ಮನೆಗೆ ಬಂದಿರಿ. ಮನೆಯಲ್ಲಿ ಯಾವ ತುಮುಲವೂ ಹೇಳಲಿಲ್ಲ. ಅಕ್ಕ ವಿಜಯಳಿಗಂತೂ ಖುಷಿ. ಇವರು ಬಂದ್ರು, ಕುವೆಂಪುವನ್ನು ಕರೆದುಕೊಂಡು ಬಾ ಒಂದಿನ ಅಂತಾಳೆ. ಅಕ್ಕ ಭಾವನಿಗೆ ನಿಮ್ಮ ಬಗ್ಗೆ ಕೇಳೋದೇ ಆಯ್ತು. ನೀವು ಚೆನ್ನಾಗಿ ಓದಿ, ವಿತ್ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಬೇಕು. ನಾನು ಫೇಲಾದರೂ ಪರವಾಗಿಲ್ಲ, ಓದಕ್ಕಾಗುವಷ್ಟು ಓದುವೆನು. ನಿಮ್ಮ ಧ್ಯಾನದಲ್ಲಿ ಫಿಲಾಸಫಿನೇ ತಲೆಗೆ ಹೋಗಲ್ಲ. ಏಕಾಗ್ರತೆಯಿಂದ ಒಂದೆಡೆ ಮಗ್ನಳಾದ ಮೇಲೆ ಮೋಕ್ಷ ತಾನೇ. ಆಹ್, ನೀವು ಎಂಥ ಮನುಷ್ಯರು! ದೇವರೇ ನನ್ನ ಮುಂದೆ ಬಂದು ನಿಂತರೂ ನೀವೇ ನನಗೆ ಹೆಚ್ಚು, ಹೆಚ್ಚೇ ಹೆಚ್ಚು. ಪ್ರೀತಿಯ ಆ ತಾಳಿಯ ರುದ್ರಗಂಟೆ ನನಗೆ ಬೇಕು. ನೀವೇ ನನ್ನ ಗಂಡ. ರಾಮ ಸೀತೆ ಅಂತಲ್ಲ, ರಾಧಾಕೃಷ್ಣನಂತಲ್ಲ, ಸೋಮು ಸುಭದ್ರರಂತಲ್ಲ. ಮತ್ತೆ ಹೇಗೆಂಬುದನ್ನು ಪೂರ್ಣವಾಗಿ ಗೈಡ್ ಮಾಡಿರಿ ನೀವು. ಅದೇನೋ ಆರ್ಕೇಯಿಕ್ ಅರ್ಥವಾಗಲಿಲ್ಲ. ಎಲ್ಲೋ ಕನಸಿನಲ್ಲಿ ನನ್ನ ತಬ್ಬಿ ಎಬ್ಬಿಸಿ ಹೋದಂತಾಯ್ತು ಅಂದು ನೀವು ಮನೆಗೆ ಬಂದು ಹೋದದ್ದು. ನಿಂತ ಕಾಲಲ್ಲೇ ಹೋದಿರಿ. ಪ್ರೀತಿಯಿಂದ ನಿಮ್ಮ ರಾಜೇಶ್. 21/6/1961 ಮೈಸೂರು. ಕುಮಾರಿ ನಳಿನಿಗೆ. ರಾಜೇಶ್, ಯಾವಾಗ ಬರ್ತಿ? ನನ್ನ ಕಾಗದ ಗೀಗದ ಅಲ್ಲೇ ಇಟ್ಟು ಬರಬೇಡ ಮರಿ. ನಾನು ಅನುಭವಿಸಿದ್ದನ್ನು ನಿನಗೆ ಹೇಳಲೇಬಾರದೆಂದು ಮಾಡಿರುವ ಪ್ರತಿಜ್ಞೆ ನಿನಗೆ ಬರಿಬೇಕಾಗಿರುವುದಕ್ಕಿಂತ ಕಡಿಮೆ ಬರೆಯುವಂತೆ ಮಾಡುತ್ತದೆ. ಹೌದು ರಾಜೇಶ್, ಕಾಗದ ಬರಿತಾ ಇದೊಂದು ತರಲೆ. ನಮ್ಮ ಅನ್ನಿಸದಂಥದ್ದನ್ನು ಹೇಳಿಬಿಡಬಹುದು. ಅಂಥದ್ದನ್ನು ದೂರೀಕರಿಸಲು ಯತ್ನಿಸಬೇಕು. ಇರಲಿ ರಾಜೇಶ್, ನಿನಗೆ ಒಂದು ಸಾರಿನೂ ಏನಪ್ಪ ಇವನು ಡ್ಯಾಶ್ನೆಲ್ಲ ಲವ್ ಮಾಡಿಬಿಟ್ಟವನು, ಇವನ ತಂಟೆ ಯಾಕೆ ಅಂತ ಅನ್ನಿಸಲೇ ಇಲ್ಲವಾ? ನನಗಂತೂ ಒಂದು ಪದ ಬರೆದಾಗಲೂ ತಪ್ಪು ಮಾಡಿದವನಂತೆ ನಿನ್ನನ್ನು ನೆನೆಸುತ್ತೇನೆ. ನಾನು ಮಾಡಿದ್ದು ತಪ್ಪ ರಾಜೇಶ್? ಆಗ ನನಗೆ ನಿನ್ನಾಣೆ ನನ್ನಾಣೆ ಏನೂ ಗೊತ್ತಿರಲಿಲ್ಲ. ಲವ್ ಅನ್ನುವ ಒಂದು ಪದವೇ ನನ್ನ ಪೂರ್ವಾಪರ ಪ್ರಜ್ಞೆಯನ್ನು ತೆಗೆದು ಹಾಕಿತ್ತು. ನನಗೆ ಕನಸಿನಲ್ಲಿಯೂ ಅನಿಸಿರಲಿಲ್ಲ ರಾಜೇಶ್, ಡ್ಯಾಶ್ಗೆ ನನ್ನ ಸಿನ್ಸಿಯಾರಿಟಿ ಅಂಡ್ ಇಂಟೆನ್ಸಿಟಿಗಳೇ ಚೈಲ್ಡಿಶ್ ಅಂಡ್ ಇಂಡಿಸೆಂಟ್ ಎನಿಸುತ್ತದೆ ಎಂದು. ನಿನಗನ್ನಿಸಬಹುದು, ಯಾಕೆ ಇವನು ಸದಾ ಡ್ಯಾಶ್ ಹಾಗೆ ಡ್ಯಾಶ್ ಹೀಗೆ ಡ್ಯಾಶ್ ಎಂದು ಹೇಳುತ್ತಾನೆ ಎಂದು. ಹೌದು ರಾಜೇಶ್, ಯಾಕೆಂದರೆ ನನಗೆ ನೀನು ಬೇಕು. ಹೌದು, ಐ ವಿಲ್ ಯೂಸ್ ದಿಸ್ ಬೀಸ್ಲಿ ಟರ್ಮ್ ಇನ್ಸ್ಟೀಡ್ ಆಫ್ ಸಮ್ ಆರ್ಟಿಸ್ಟಿಕ್ ಟರ್ಮ್ ಸಚ್ ಆಸ್ ಲವ್. ಮತ್ತೆ ನಾನು ಹೀಗಿರಬೇಕಾದರೆ ವುಮನ್ ಕೈಂಡ್ ಯಾಕೆ ಹಾಗಿದೆ? ಒಂದೊಂದು ಸಾರಿ ನಿನ್ನನ್ನು, ಯಾರನ್ನೋ ಸಿಕ್ಕವಳನ್ನು ಸಾಯಿಸಿ ಹಾಕಿಬಿಡಬೇಕು ಅನ್ನಿಸುತ್ತದೆ. ಮತ್ತೆ ಈ ಹೊಲಸು ಹಾದರೆ ಯಾಕೆ? ನಾನಿರುವುದು ಇಲ್ಲಿ ಇರುವಷ್ಟು ದಿನ ತೀಟಿ ತೀರಿಸಿಕೊಳ್ಳಲಿಕ್ಕೆ ಮಾತ್ರವಾ? ಜೀವನದಲ್ಲಿ ನಮ್ಮ ಪಾತ್ರ ಏನೆಂದು ತಿಳಿಯುವುದಿರಲಿ ಹಾಳು, ಇನ್ನೊಬ್ಬನನ್ನು ಹಾಳು ಮಾಡಿ ಅವಮಾನದ ಹೊರೆ ಹೇರಿ ಹೋಗುವುದು. ಥತ್, ನನಗೆ ಒಂದು ಕಡೆ ಡ್ಯಾಶ್ ಮೇಲೆ ಕನಿಕರವಿದ್ದರೂ ಎಲ್ಲೋ ಅಂತರಾಳದಲ್ಲಿ ಎಂತಹ ರವ ರೋಷ ಇದೆ ಗೊತ್ತಾ? ಐ ಹೇಟ್ ಡ್ಯಾಶ್ ನೌ ಮೋರ್ ದ್ಯಾನ್ ದಟ್ ಐ ಡಿಸ್ಕವರ್ಡ್ ದಟ್ ಅಗ್ಲಿನೆಸ್ ಆಲ್ಸೋ. ಇದನ್ನೆಲ್ಲ ಯಾಕೆ ಹೇಳಿದೆ ಎಂದರೆ, ನಮ್ಮ ಅಂತರಾಳದ ಕಾಮನೆಗಳನ್ನೆಲ್ಲ ಈಗಲೇ ಬಿಚ್ಚಿ ತೋರಿಸುವುದು ಒಳ್ಳೆಯದು ರಾಜೇಶ್. ನಾವೆಲ್ಲ ಬರೀ ಪ್ಲೀಸೆಂಟ್ ಫಾಂಟೋಮ್ಸ್ಗಳು ಮಾತ್ರ ಅಲ್ಲ, ಎಲ್ಲರಲ್ಲೂ ಅನೇಕ ಪ್ರಾಕ್ಟಿಕಲ್ ಡಿಮ್ಯಾಂಡ್ಸ್ಗಳು ಇವೆ. ಒಂದು ಪದ ಅರ್ಥವಾಗಲಿಲ್ಲ ಅಂದೆಯಲ್ಲ, ಆರ್ಕೇಯಿಕ್ ಎಂದು, ಹರ್ಷ ವ್ಯಕ್ತಿತ್ವ ಎಂದು. ನನ್ನ ನಿನ್ನ ಎಲ್ಲರ ಮನದಾಳದ ಪಾತಾಳ ಪ್ರಜ್ಞೆಯಲ್ಲಿ ನಿನ್ನತನ ಅಡಗಿ ಕುಳಿತಿದೆ. ಸುತ್ತಲಿನ ವಾತಾವರಣದ ಅದಮ್ಯ ಶಕ್ತಿ ಅದನ್ನು ಒತ್ತಿ ಇಟ್ಟಿರುತ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿಯಾದಾಗ ಹೊರಕ್ಕೆ ಬರುತ್ತದೆ. ಹಲವರಲ್ಲಿ ಸಂಗೀತವಾಗುತ್ತದೆ, ಹಲವರಲ್ಲಿ ಕಾವ್ಯವಾಗುತ್ತದೆ, ಹಲವರಲ್ಲಿ ಕ್ರಿಯಾತ್ಮಕ ಜೀವನ್ಮಯ ಕಾಮವಾಗಿ ಮಕ್ಕಳು ಮರೆಯ ಪರಂಪರ ಜೀವನ್ಮಯ ಕರ್ಮವನ್ನು ಪರಿಪಾಲಿಸುತ್ತದೆ.
ಇನ್ನು ಹಾರ್ವರು ಡ್ಯಾಶ್ ದಗ ಹಾಕುತ್ತಾರೆ, ಆತ್ಮವಂಚನೆ ಮಾಡಿಕೊಳ್ಳುತ್ತಾರೆ, ಸೆಬಾಸ್ಟಿಯನ್ ತರ. ಅದಕ್ಕೆ ಲವ್ ಇಸ್ ಸಮ್ವೇರ್ ಅ ಟೆರರ್ ಟು ಮೀ. ಹೌದು ರಾಜೇಶ್, ನನಗೆ ಒಳಗೊಳಗೆ ಎಷ್ಟೊಂದು ಸ್ಪಾಂಟೇನಿಯಸ್ ಆಗಿ ಸರ್ವ ಸಮರ್ಪಣೆ ಮಾಡಿಕೊಳ್ಳಬೇಕಾದವನು ಈಗ ನಿನಗೆ ಹೇಳುತ್ತಾ ಇಷ್ಟು ಕ್ಯಾಲ್ಕುಲೇಟಿವ್ ಆಗಿರುವುದನ್ನು ನೋಡಿದರೆ, ಇನ್ಸ್ಪೈಟ್ ಆಫ್ ಮೈ ಕಲ್ಚರ್ ಅಂಡ್ ಇಂಟೆಲೆಕ್ಚುವಲ್ ಅಬಿಲಿಟಿ ಆಮ್ ಐ ಅ ಫೇಲ್ಯೂರ್? ಥುತ್, ಬಾ ರಾಜೇಶ್, ಹೋಗಲಿ ತಬ್ಬಿಕೊಂಡು ಡ್ಯಾಶ್ ಹೀರಿಬಿಡು. ಇನ್ನೇನು? ಪೂಚನ್ ತೇಜಸ್ವಿ, ಬೆಂಗಳೂರು. ನನ್ನ ಪ್ರಿಯ ತೇಜಸ್ವಿ, ನಿಮ್ಮ ಕಾಗದ ಬಂದ ಈ 2 ಗಂಟೆಯಲ್ಲಿ ಅದೆಷ್ಟು ಸಲ ಓದಿದ್ದೇನೋ. ಪ್ರತಿ ಸಲ ಒಂದೊಂದು ತೆರನಾಗಿ ಪ್ರೊವೋಕ್ ಮಾಡುತ್ತಿದೆಯಲ್ಲ. ನಿಜ, ನೀವು ದುಃಖದ ಒತ್ತಡದಲ್ಲಿ ಆ ಕಾಗದ ಬರೆದಿರುವಿರಿ. ಕುಮಾರಿ ರಾಜೇಶ್ವರಿಯಂತೆ, ನಳಿನಿಗೆ ಅಂತ ಯಾಕೆ ಬರೀತೀರಿ? ನಾವಿಬ್ಬರೂ ಒಬ್ಬರನ್ನೊಬ್ಬರು ಸ್ಪಷ್ಟವಾಗಿ ಅರಿತಿಲ್ಲವಾದ್ದರಿಂದಾನಾ ಈ ತೊಂದರೆ? ಆ ಸುಡುಗಾಡಿನ ಪ್ರತಿಜ್ಞೆ ಏಕೆ? ನಿಮ್ಮನ್ನು ಪ್ರೀತಿಸಿದ ಮೇಲೆ ನಿಮ್ಮ ಎಲ್ಲದರಲ್ಲೂ ನಾನು ಭಾಗಿ ಅಲ್ವಾ? ಇರಲಿ, ಸತ್ಯವಾಗಿ ಹೇಳ್ತಿದ್ದೀನಿ, ನಾನು ಯಾವ ಬಗೆಯ ಕ್ರೂಕ್ಡ್ ಥಾಟ್ಸ್ ಆಗಲಿ ಭಾವನೆಯಲ್ಲಾಗಲಿ ಹುಟ್ಟಿ ಬೆಳೆದು ಬಂದವಳಲ್ಲ. ನಿಮ್ಮ ಪ್ರಾಮಾಣಿಕತೆಯಷ್ಟೇ ನಾನು ಪ್ರಾಮಾಣಿಕಳಾಗಿ ಹೇಳ್ತೀನಿ ನಿಮ್ಮನ್ನು ಪ್ರೀತಿಸಿದ್ದು ಡ್ಯಾಶ್ ದೂರಾದ ನಂತರವಲ್ಲ, ಇದು ಸತ್ಯ. ಈ ತುಂಬಾ ಹಿಂದೆ ನಾನು 2ನೇ ಆನರ್ಸ್ಗೆ ಸೇರಿಕೊಂಡ ನಂತರ ರಜೆಗೆ ಮನೆಗೆ ಹೋದೆ. ಈ ತುಡಿತದ ಯೋಚನೆ ಬಂದಾಗ ನನ್ನಲ್ಲೇ ನಕ್ಕಿಕೊಳ್ಳುತ್ತಿದ್ದೆ. ಇದೆಂಥ ಹುಚ್ಚೆಂದು, ಇದು ಅಸಾಧ್ಯವೆಂದುಕೊಳ್ಳುತ್ತಿದೆ. ರಜೆಯಿಂದ ಹಿಂತಿರುಗಿದ ನಂತರ ಡ್ಯಾಶ್ ಎಕ್ಸ್ಪ್ರೆಸ್ ಮಾಡುತ್ತಿದ್ದುದು ನನಗೆ ಗೊತ್ತಾಗುತ್ತಿತ್ತು. ನಾನು ಒತ್ತಿಟ್ಟುಕೊಳ್ಳುತ್ತಿದ್ದೆ. ಡ್ಯಾಶ್ ನಿಮಗೂ ತಿಳಿಸಿದಳು ಡ್ಯಾಶ್ ಅದೃಷ್ಟವೆಂದುಕೊಂಡೆ. ಅದು ಸಂತೋಷವೇ ಎಂದುಕೊಂಡು ಯಾವ ವ್ಯಥೆಯೂ ಇಲ್ಲದೆ ಸುಮ್ಮನಾದೆ. ಮುಂದೆ ಡ್ಯಾಶ್ ದೂರ ಸರಿದಿದ್ದು ಗೊತ್ತಿದೆ. ಈಗ ನಿಮ್ಮನ್ನು ಅವಾಯ್ಡ್ ಮಾಡುವುದು ನನಗೆ ಸರಿ ತೋರಲಿಲ್ಲ. ನಾನಾಗೆ ನನ್ನ ಪ್ರತಿಕ್ರಿಯೆಯನ್ನು ಹರಿಬಿಡುವುದು ಸರಿ ಇಲ್ಲವೆಂದು ತಿಳಿದೆ. ನೋವಿನಲ್ಲಿರುವ ನಿಮ್ಮ ಹತ್ತಿರಕ್ಕೆ ನಾನು ಬರುವುದು ನನ್ನ ವ್ಯಕ್ತಿತ್ವಕ್ಕೆ ಕುಂದೆಂದೆನಿಸಿದೆ. ಇಂತಹ ಸನ್ನಿವೇಶದಲ್ಲಿ ನನಗೆ ಕಿಂಚಿತ್ತೂ ಅರಿವಾಗದಂತೆ ಒಳ್ಳೆಯದಕ್ಕೋ ಯಾತಕ್ಕೋ ಜೂಲಿ ಮತ್ತು ಕಿಟ್ಟು ನಿಮ್ಮನ್ನು ಪರಿಚಯಿಸಿದರು. ಮುಂದಿನದ್ದೆಲ್ಲ ನಿಮಗೇ ತಿಳಿದಿದೆ. ನನಗಂತೂ ಈ ಮುಂಚೆ ಸ್ವಲ್ಪ ಫಿಸಿಕಲ್ ಆಗಿ ಸ್ಪಂದಿಸಿದಾಗ ತಕ್ಷಣ ಎಂತಹ ಅನರ್ಥ. ನನ್ನ ಆತ್ಮ ಕೊಚ್ಚೆಗೆ ಬಿತ್ತೆಂದು ತಿಳಿದು ನಿರ್ಮಲವಾಗಲಿಕ್ಕೆ ಯತ್ನಿಸಿದ್ದೆ. ಇದು ಒಂದು ಅಸಹ್ಯವಾದ ಪರಮಾವಧಿಯೇ. ನಿಮ್ಮ ಸ್ಪಾಂಟೇನಿಟಿಯಿಂದಲೇ ನಾನು ನೇರವಾಗಿ ನನ್ನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯವಾಯಿತು. ಏನೇನು ಯೋಚಿಸಿದರೂ ನಿಮ್ಮಲ್ಲಿ ಮಗುವಿನ ಮುಗ್ಧತೆ, ಸರಳತೆಯಿಂದ ಪೂಜ್ಯ ಭಾವನೆ ಉಕ್ಕುತ್ತೆ. ಅಂದರೆ ಈಗ ರಾತ್ರಿ 10 ಗಂಟೆ, ಪ್ರಶಾಂತವಾಗಿದೆ. ಮತ್ತೆ ನಿಮ್ಮ ಕಾಗದ ಓದಿದೆ. ನನ್ನ ಮುದ್ದು ಚಿನ್ನ, ನೀವೇನು ತಪ್ಪು ಮಾಡಿಲ್ಲ, ಸಹಜವಾಗಿಯೇ ವರ್ತಿಸಿರುವಿರಿ. ನನ್ನ ಹೃದಯದಲ್ಲಿ ನಿಮ್ಮ ಎಲ್ಲದಕ್ಕೂ ಸ್ಥಳವಿದೆ. ನಾನು ರಸ್ತೆ ಪಕ್ಕ ಆ ಹೊಂಗೆ ಮರದಡಿ ಮಾತನಾಡುವಾಗ ಎಂತಹ ಅಂಜಿಕೆಯಾಗುತ್ತಿತ್ತು ನನಗೆ. ಬಟ್ ಯು ನೆವರ್ ಸೀಮ್ ಟು ಬಾದರ್ ಅಬೌಟ್ ದ್ಯಾಟ್. ನಮ್ಮಲ್ಲಿ ನಂಬಿಕೆ ಇದ್ದು ಪ್ರಾಮಾಣಿಕತೆ ಇರಬೇಕಾದರೆ ಯಾವುದೂ ತಪ್ಪಾಗಲಾರದು. ಲವ್ ಅಂದರೆ ಸುಲಭದ್ದಲ್ಲ. ಮುಂಚೆ ಬರೇ ತಲೆಯಿಂದ ತಿಳಿದಿದ್ದೆ, ಈಗ ಅದು ವೇದ್ಯವಾಗುತ್ತಿದೆ. ಧೈರ್ಯಗೆಡುವುದೇಕೆ? ಭಾನುವಾರ 6:15 ಗಂಟೆ ಬಸ್ಸಿನಲ್ಲಿ ಬರುತ್ತೇನೆ. ಮೈಸೂರನ್ನು 10:15 ಗಂಟೆಗೆ ತಲುಪುವೆನು. ಬಸ್ ಸ್ಟ್ಯಾಂಡಿಗೆ ಬರ್ತೀರಿ ತಾನೆ? ಬನ್ನಿ ಆಯ್ತಾ? ರಾಜೇಶ್. 4/7/1961 ಮೈಸೂರು. ರಾಜೇಶ್, ಇವತ್ತು 3 ಗಂಟೆಗೆ ನಿನ್ನ ಕಾಗದ ಸಿಕ್ಕಿತು. ನನಗೆ ಅಲ್ಲೆಲ್ಲರೆದುರು ನಿನ್ನ ಜೊತೆ ಇರಲಿಕ್ಕೆ ನಿಜವಾಗಿಯೂ ಬೇಜಾರು ರಾಜೇಶ್. ಲವ್ ಕ್ಯಾನ್ ನೆವರ್ ಬಿ ಪಬ್ಲಿಕ್. ಸೊ ಏನು ಮಾಡಲಿ? ಲವ್ ಎಂದು ಜಪಿಸಿ ಏನು ಉಪಯೋಗ? ಕಿಡ್ಸ್ನಂತೆ ಪಿಲ್ಲೋಡ್ ಅಂಡರ್ ದಿ ರೀಸನಿಂಗ್ ಬೆಸ್ಟ್ ಆಫ್ ಹಿಸ್ ಲವರ್ ಆಗಬೇಕು. ನಾನು ಬಲಾತ್ಕಾರವಾಗಿ ನನ್ನ ಭಾವ ತೀವ್ರತೆಗಳನ್ನೆಲ್ಲ ಒತ್ತಿ ಹಿಡಿಯುತ್ತಿದ್ದೇನೆ. ನಾನು ಬಲವಾಗಿ ಕಾಲೂರಿ ನಿಂತು ನಿನ್ನನ್ನು ಮದುವೆಯಾಗಬೇಕೆಂದು ನನ್ನ ಆಸೆ. ರಾಜೇಶ್, ಅದಕ್ಕಾಗಿ ನೀನು ಕಾಯೋಲ್ಲವಾ? ಅದಕ್ಕಿಂತ ಮಿಗಿಲಾಗಿ ನೀನು ಕೊಟ್ಟ ಕೊನೆಯದಾಗಿ ನಾನು ಬೇಕೋ ಬೇಡವೋ ನಿರ್ಧರಿಸಬೇಕಾಗುತ್ತದೆ. ನಿನ್ನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಸದ್ಯದಲ್ಲೇ ಬರುತ್ತದೆ. ನಿನ್ನ ಅಚಲ ನಿರ್ಧಾರಗಳ ಬೇರೆಲ್ಲ ಅಲುಗಲು ಪರಿಸ್ಥಿತಿಯೂ ಬಂದೀತು. ಐ ಶಾಲ್ ಅಲೋ ಯು ಟು ಡಿಸೈಡ್ ಇಟ್. ಏಕೆಂದರೆ ಸಿಕ್ಕವಳನ್ನು
ಜೇಬಿಗಿಳಿಸಬೇಕೆಂಬ ಮನೋಭಾವ ನನಗಿಲ್ಲ. ನೀನು ಬೇಡ ನಾನು ಎಂದರೆ ನೋವಾಗುತ್ತದೆ ನಿಜ, ಅನಂತರ ಯಾತನೆಯಾಗುತ್ತದೆ ನಿಜ. ಆದರೆ ಬದುಕಿನ ಅನಿವಾರ್ಯತೆ ಅದನ್ನು ಮೀರಿದ್ದು. ಥುತ್, ಇದೆಲ್ಲ ಸುಳ್ಳು. ಸುಮ್ಮನೆ ನಿನ್ನನ್ನು ಬಾಚಿ ತಬ್ಬಿಕೊಂಡು ಬಿಡಬೇಕು. ಇದು ನಾವು ಇವೆರಡು ನಿಜಗಳು ಈ ಜಗತ್ತಿನಲ್ಲಿ. ಇನ್ನೆಲ್ಲ ಹೆಚ್ಚು ಕಡಿಮೆ ಸುಳ್ಳು ಮರಿ. ಕಳ್ಳಿ, ನನ್ನ ಫೋಟೋ ಮಾತ್ರ ಬೇಕು. ನೀನಾಗೆ ಕೊಡುತ್ತಿ ಎಂದು ಕಾದೆ. ತತ್, ಕೊಡುತ್ತೀಯೋ ಇಲ್ಲೋ, ಒಂದು ಫೈನ್ ಆಗಿರೋದು. ನಾ ಮೊನ್ನೆ ಕೊಟ್ಟಿದ್ದು ಚೆನ್ನಾಗಿ ಇದೆ ಕಣೆ, ಸಿತಾರ್ ಬಾರಿಸ್ತಿರೋದು ಅಲ್ವಾ ಪೂಚಂತೆ. 19/7/1961 ಮೈಸೂರು. ರಾಜೇಶ್, ಈ ಕಾಗದ ಓದುವಾಗ ಬಹುಶಃ ಆರಾಮವಾಗಿ ಬೆಂಗಳೂರಿನಲ್ಲಿರುತ್ತಿ ಎಂದು ತೋರುತ್ತದೆ. ಅವತ್ತು ರೈಲು ಬೇಗನೆ ಹೋಗಿ ನನಗೆ ಕೊಂಚ ಬೇಜಾರೇನೋ ಆಯ್ತು. ನಿನ್ನೆನೇ ಕಾಗದ ಬರೆಯಬೇಕಿತ್ತೇನೋ. ಇವತ್ತು ಬರೆಯುತ್ತಿರುವೆನು. ನನಗೆ ಗೊತ್ತು ನೀನು ಎಷ್ಟು ಪ್ರಾಮಾಣಿಕಳೆಂದು. ಆದರೆ ನೀನು ಎಲ್ಲೋ ಚಿನ್ಮಯಾನಂದರ ಜೊತೆ ಸನ್ಯಾಸಿಯಾಗಿ ಹೋಗಬೇಕೆಂದಿದ್ದವಳನ್ನು ನಾನು ಈ ಒಲವಿನ ಸಮುದ್ರಕ್ಕೆ ಕೊಚ್ಚಿಕೊಂಡು ಬಂದಿದ್ದೇನೆ. ನನಗೊಂದೇ ಹೆದರಿಕೆ, ಎಲ್ಲಿ ನೀನು ಇದೇ ಥರ ತಾತ್ವಿಕವಾಗಿ ಫಾರ್ಮಲ್ ಆಗಿ ಇದ್ದು ಬಿಟ್ಟು ನಮ್ಮಿಬ್ಬರ ಬದುಕು ಜೀವನ್ಮರಣವಾಗಿ ಹೋಗುತ್ತದೋ ಎಂದು. ನೀವು ನನಗಿಂತ ದೊಡ್ಡವರು, ಅದಕ್ಕೆ ನಿಮ್ಮೆದುರು ಮಾತನಾಡಲಿಕ್ಕೆ ನನಗಾಗುವುದಿಲ್ಲೆಂದು ನೀನು ಹೇಳಿದಾಗ ನನಗೂ ಭಯವೋ ಭಯ. ನಾನು ಹುಡುಗ, ನಿನ್ನವನು ಅನ್ನುವುದಕ್ಕಿಂತ ಅನ್ಯತರ ಸಂಬಂಧವನ್ನು ನೀನು ವ್ಯಕ್ತಪಡಿಸಿದಂತಾಗಿ ನನಗೆ ಭಯವಾಗುತ್ತದೆ ರಾಜೇಶ್. ಅವತ್ತೇ ಸಾಯಂಕಾಲ ನನ್ನ ನಡತೆ ನಿನಗೇನಾದರೂ ಬೇಜಾರೆನಿಸಿತಾ ಮರಿ? ಅವತ್ತು ಎಂದಿನಂತೆ ಗಂಭೀರವಾಗಿ ಇರಲಿಕ್ಕೆ ಸಾಧ್ಯವಿತ್ತು ನನಗೂ. ಆದರೆ ಎಂಥ ನಾಟಕ ಇದೆಲ್ಲ ಅನಿಸಿತು. ಅದಕ್ಕೆ ಹಾಗೆ ಒಂದು ಸಾರಿ ಎದೆಗೆ ಒತ್ತಿಕೊಂಡೆ. ಬೇಜಾರಾಗಿದ್ದರೆ ಕ್ಷಮಿಸು. ಬೇಜಾರಾಗಲಿ, ಸಿಟ್ಟು ಬರಲಿ, ಏನೇ ಆಗಲಿ ಎಕ್ಸ್ಪ್ರೆಸ್ ಮಾಡಿಬಿಡು. ನಾಚಿಕೆ ಬಿಗುಮಾನಗಳೇ ಕೊನೆಗೆ ಭಯಂಕರ ಸ್ವರೂಪಗಳನ್ನು ತಾಳುತ್ತವೆ. ನನಗೆ ನನ್ನನ್ನು ತುಂಬಾ ಪ್ರೀತಿಸುವ ತಂದೆ ತಾಯಿ ಸ್ನೇಹಿತರು ಎಲ್ಲ ಇದ್ದಾರೆ. ಆದರೆ ನೀನು ಯಾಕೆ ಬೇಕು? ಇವರೆಲ್ಲರ ಪ್ರೇಮಕ್ಕಿಂತ ಅನ್ಯತರವಾದ ಪ್ರೇಮ ನಿನ್ನಲ್ಲಿ ನನಗೆ ಸಿದ್ಧಿಸಬೇಕಾಗಿರೋದರಿಂದಲೇ ರಾಜೇಶ್. ಈ ದೊಡ್ಡ ಸತ್ಯವನ್ನೊಪ್ಪಿಕೊಂಡವಳಿಗೆ ಪ್ರೇಮ ಒಂದು ದೀಪ್ತ ಬೆಂಕಿಯ ಹೊಳೆ. ಈ ಸಮಸ್ಯೆ ನನಗೂ ಬಿಟ್ಟದ್ದಲ್ಲ. ಹೇಗೆ ಇವಳೊಡನೆ ಎದೆಗೆ ತಿಕ್ಕಿ ಮಲಗುವುದು? ಹೇಗೆ ಇದೊಂದು ಮೃಗೀಯ ಅಭ್ಯಾಸವನ್ನಾಗಿ ಮಾತ್ರ ಆಗಿಸದೆ ಪ್ರೇಮದ ಅಂತಿಮ ಸಾಕ್ಷಾತ್ಕಾರವನ್ನಾಗಿ ಮಾಡಿಕೊಳ್ಳುವುದು? ಈ ಸಮಸ್ಯೆಗಳೇ ಬಹುಶಃ ನಿನಗಿಂತ ಭಯಂಕರವಾಗಿ ನನಗೂ ಕಾಡಿದ್ದವು. ಆದರೆ ಇದನ್ನೆಲ್ಲ ನನ್ನಲ್ಲಿ ಕುಳಿತು ಪ್ರಚೋದಿಸುತ್ತಿರುವ ಅದಮ್ಯ ಶಕ್ತಿಯ ಬಗ್ಗೆ, ಬಯಕೆಯ ತೀವ್ರತೆಯ ಬಗ್ಗೆ ನನಗೆ ನಂಬಿಕೆ ಇದೆ. ಅದಕ್ಕೆ ನಿನ್ನ ಕೈ ತೆಗೆದು ಕಣ್ಣಿಗೊತ್ತಿಕೊಂಡಾಗ ನನಗೆ ನೀನು ಎಷ್ಟೋ ಹತ್ತಿರ ಬಂದು ನನ್ನವಳಾದಂತೆನಿಸಿತು. ಇದೊಂದು ದೊಡ್ಡ ತರಳೆ. ಇದರ ಬಗ್ಗೆ ಬೌದ್ಧಿಕವಾಗಿ ಯೋಚಿಸುವುದೇ ತಪ್ಪೋ ಏನೋ. ಬೆಂಗಳೂರು ಹೇಗಿದೆ? ನಿಮ್ಮಕ್ಕ ಬಾವ ಏನಂದರು? ವೈವಾಕ್ಕೆ ಓದಬೇಕು. ಪಾಸಾಗುತ್ತೋ ಇಲ್ಲವೋ ಮಾರಾಯ್ತಿ. ನನಗಂತೂ ಭಾರಿ ಅನುಮಾನ. ಹಲೀಂ ಮುಂದಿನ ತಿಂಗಳು ಕೊನೆಯ ಹೊತ್ತಿಗೆ ಬರ್ತಾರಂತೆ. ತಮಗೆ ಕೆನ್ನೆಗೆ ಮೀನೆಣ್ಣೆ ಪ್ರಯೋಗ ಆಗುತ್ತಿದೆಯೇನು? ಈಗಲೇ ಆಗಿ ಹೋಗಲಿ. ಮದುವೆಯಾದ ನಂತರ ಮಲಗುವಾಗಲೂ ಅದನ್ನು ಹಚ್ಚಿಕೊಳ್ಳುವಂತಿಲ್ಲ. ಏಕೆಂದರೆ ನನಗೇನು ಮೀನೆಣ್ಣೆ ನೆಕ್ಕಬೇಕೆಂದು ಡಾಕ್ಟರ್ ಹೇಳಿಲ್ಲವಲ್ಲ. ನಿನ್ನ ಫೋಟೋನ ಅಷ್ಟೊಂದು ಟಚ್ ಮಾಡಿಟ್ಟಿದ್ದಾನಲ್ಲ ಪಾಪಿ. ಥು, ಗುಂಡಗೆ ಕುಂಬಳಕಾಯಿ ಮಾಡಿಟ್ಟಿದ್ದಾನೆ ನೋಡು. ಅವತ್ತು ಹಿಡಿದುಕೊಂಡು ಒಂದು ಮುತ್ತು ಬಿಗಿದೇ ಬಿಡೋಣ ಎನ್ನುವಷ್ಟು ಎದೆ ಹೊಡೆದುಕೊಂಡಿತ್ತು. ಹೋಗಲಿ, ಈ ಚಿನ್ಮಯಾನಂದ ಜಾತಿಯವರ ಜಾತಿ ಕೆಡಿಸಲಿ ಎಂದು ಬಿಟ್ಟೆ. ಶ್ಯಾಮ್ ಸುಂದರ್ ಸುಮ್ಮನೆ ಯಾರದೋ ಮದುವೆ ಕಾರ್ಡ್ ಮೇಲೆ ಈ ಫೋಟೋ ಗೀಚಿದರು. ನಾನು ಕೊಡಿ ರಾಜೇಶ್ ಇವರ ಭಕ್ತೆ ಎಂದು ಹೇಳಿ ಇಸಿಕೊಂಡು ಕಳಿಸುತ್ತಿದ್ದೇನೆ. ಇದು ಯಾರದು ಹೇಳು ನೋಡೋಣ. ಬೆಂಗಳೂರು. ತೇಜು, ನೀವಂದ ಮಾತು ಹುಡುಗನಿಗೆ ಹುಚ್ಚಾಗದಿದ್ದವರು ದೇವರಿಗೆ ಹುಚ್ಚಾಗ್ತಾರಾ? ನಿಜ. ನೀವು ನನ್ನವರಾಗಬೇಕೆಂಬ ಸೆಳೆತ ಇಮ್ಮಡಿಯಾಗುತ್ತಲೇ ಇದೆ. ನೀವ್ಯಾಕೆ ಸುಮ್ಮನೆ ಹೆದರುಕೋತೀರಿ? ನಾನು ಹೇಗೋ ಹೋಗಬೇಕಾಗಿದ್ದವಳು ಇನ್ನೆಲ್ಲಿಗೋ ಬಂದಿಲ್ಲ ಸದ್ಯ. ಹೇಗೋ ಹೋಗುತ್ತಿದ್ದವಳು ನಿಮ್ಮಲ್ಲಿಗೆ ಬಂದೆನಲ್ಲ. ಜೀವನದಲ್ಲಿ ಒಂದು ಮಹತ್ವದ್ದೇ ಸಾಧಿಸಿರುವೆನೆಂಬ ಹೆಮ್ಮೆಯಾಗಿದೆ. ನಿಮ್ಮನ್ನು ತೇಜಸ್ವಿ ಎಂದೇ ಪ್ರೀತಿಸಿದ್ದು. ಆದರೆ ನನಗೆ ಕಾವ್ಯ, ಸಂಗೀತ ಎಲ್ಲ ತೀರಾ ಅಪರಿಚಿತವಾದ್ದರಿಂದ ನೀವು ದೊಡ್ಡವರೆಂದೆ.
ಆ ಸಂಜೆ ತಬ್ಬಿಕೊಂಡ ಗಳಿಗೇನೆ ಮುಂದುವರಿಬಾರದಿತ್ತ ಅನಿಸ್ತು. ಅದಕ್ಕೆ ಮಾತೆ ಹೊರಡಲಿಲ್ಲ. ಹೇಳುವಾಗ ಮನಸ್ಸೇ ಬರಲಿಲ್ಲ. ನಿಮ್ಮ ಮೇಲೆ ಸಿಟ್ಟೇ ಬರೋಲ್ವೇ? ನನಗೆ ಬೇಕಿರುವುದು ನಿಮ್ಮಿಂದ ಸಿಗುತ್ತೆ ಎನ್ನುವುದಕ್ಕಿಂತ ನನ್ನಿಂದ ನಿಮಗೆ ಏನು ಸಿದ್ಧಿಸಬೇಕೋ ಅದನ್ನು ಕೊಡುವ ಬಯಕೆ ಚಿನ್ನ. ಬೆಂಗಳೂರಿಗೆ ಬರುವಿರೆಂದು ನಾನು ಇಲ್ಲಿಗೆ ಬಂದೆ. ಆದರೆ ಅಮ್ಮ ತೋಟಕ್ಕೆ ಹೋಗು ಅಂತಿದ್ದಾರೆ. ಹೋಗಲೇಬೇಕಲ್ಲ. ನಿಮ್ಮ ಆ ತುಂಟನಗೆ ನಕ್ಕಾಗಲೇ ಗೊತ್ತಾಯ್ತು. ಮೀನೆಣ್ಣೆ ಹಚ್ಚೋಕ್ಕಾಗಲ್ಲಂತ. ಮತ್ತೆ ಮತ್ತೆ ಚಿನ್ಮಯಾನಂದರ ಜಾತಿಯವಳೆಂದರೆ ಕೆನ್ನೆಗೆ ಕೊಡ್ತೀನಿ ಅಷ್ಟೆ. ಶ್ಯಾಮ್ ಸುಂದರ್ ಬರೆದಿರೋ ಸ್ಕೆಚ್ಚು ಡಾಕ್ಟರ್ ರಾಧಾಕೃಷ್ಣನ್ದು. ಒಂದು ಕಾಲದಲ್ಲಿ ಅವರ ಬಗ್ಗೆ ತುಂಬಾ ಗೌರವವಿತ್ತು. ನನಗೆ ಈಗ ನಿಮ್ಮನ್ನು ಬಿಟ್ಟರೆ ಬೇರೆ ಜಗತ್ತೇ ಇಲ್ಲ. ನಿಜಕ್ಕೂ ನೀವು ಒಂದು ಥರದಲ್ಲಿ ರಿಯಲ್ ಫಿಲಾಸಫರ್. ಅದು ಹೇಗೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಶುಕ್ರವಾರನೇ ಕಾಗದ ಹಾಕಿದರೆ ಶನಿವಾರ ಸಿಕ್ಕುತ್ತೆ. ಪ್ರೀತಿಯಿಂದ ರಾಜೇಶ್. 4/7/1961 ಬೆಂಗಳೂರು. ಪ್ರಿಯ ತೇಜು, ನಿಮ್ಮ ಕಾಗದ ಓದುತ್ತಾ ನಿಜಕ್ಕೂ ಭೂಮಿಯ ಮೇಲೆ ಇರುವೆನಾ ಅಂತಾಯ್ತು. ಹಾಗೆ ಅಳೂನೂ ಬಂತು. ಇವತ್ತು ಕಾಲೇಜು ಲೈಬ್ರರಿಗೆ ಹೋಗಿ ಎಲ್ಲ ಬಾಕಿ ಕೊಟ್ಟು ಬರ್ತಿರ್ಬೇಕಾದ್ರೆ ಯಾವನೋ ಹೇಳ್ತಾನೆ, ಇನ್ನೊಂದು 5 ನಿಮಿಷಕ್ಕಾದ್ರೆ ಬರುತ್ತಾನೆ ಎಂದು. ಹಾಗೆ ಕರುಳು ಕತ್ತರಿಸಿದಂತಾಯ್ತು. ದಿನಕ್ಕೂ ನಮ್ಮಿಬ್ಬರ ಒಲವಿನ ಸೆಳೆತ ಬಿಗಿತ ಗಟ್ಟಿಯಾಗುತ್ತಿದೆ. ನೀವು ಹೇಳುವಷ್ಟು ದಿನ ಕಾಯುವೆನು. ನನಗೆ ದೃಢ ನಂಬಿಕೆ ಇದೆ. ನಮ್ಮ ಮನೆಯಲ್ಲಿ ಯಾರೂ ಅಡ್ಡಿ ಬರುವುದಿಲ್ಲ, ಕಿರುಕುಳನೂ ಕೊಡುವುದಿಲ್ಲ. ನನ್ನ ನಿರ್ಧಾರ ಮೊದಲೇ ತಿಳಿಸಿರುವೆನು. ಈಗಲೂ ಹೇಳುವೆನು, ನನಗೆ ನೀವು ಬೇಕು. ಮೊನ್ನ ನನ್ನಕ್ಕ ಕೇಳಿದಳು, ಪೂಚಂತೆ ಸಿಕ್ಕಿದ್ದರಾ? ಏನು ಹೇಳಿದರು ಅಂದಳು. ಅವಳಿಗೆ ಏನೋ ಗುಮಾನಿ ಶುರುವಾಗಿದೆ. ಅದು ಒಳ್ಳೆಯದೇ. 20/7/1961 ಮೈಸೂರು. ಇವತ್ತು ನಿನ್ನ ಕಾಗದ ಬರುತ್ತದೆ ಎಂದು ಕಾದೆ, ಬರಲಿಲ್ಲ. ಬಹುಶಃ ಇರಲಿ, ನಿಧಾನ ಯೋಚಿಸಿ ಬರೆಯುವ ಎಂದು ಸುಮ್ಮನಾದೆ ಎಂದು ತೋರುತ್ತದೆ. ನಾನು ಬರೆದದ್ದು ನಿಜವಾಗಿಯೂ ನಿನಗೆ ಹಾಗೆ ಯೋಚಿಸುವಂತೆ ಮಾಡಿತಾ ರಾಜೇಶ್? ಇವತ್ತು ಅನಂತಮೂರ್ತಿ ಅಲ್ಲಿದ್ದರು. ಮಾತಾಡಲಾಗಲಿಲ್ಲ. ಏನೇನೋ ಕೆಲಸವಿತ್ತು, ಬಂದೆ. ಥೋ ರಾಜೇಶ್, ಓದುತ್ತಾನೇ ಇಲ್ಲ. ವೈವಾದಲ್ಲಿ ನನ್ನ ಕತೆ ಏನಾಗುತ್ತೋ ಏನೋ. ನೀನು ಹೇಗಿದ್ದೀಯಾ ರಾಜೇಶ್? ಯಾಕೋ ನಿನ್ನನ್ನು ನೋಡಬೇಕೆಂತನಿಸುತ್ತೆ. ಛೇ, ನೀನೇ ನನ್ನ ಮೊದಲಿನ ಕೊನೆಯ ಲವರ್ ಆಗಬಾರದಿತ್ತಾ? ನನ್ನ ಜೀವಮಾನದಲ್ಲಿ ಅಡ್ಡ ಬರೆದಿದ್ದರೆ ಅಯ್ಯೋ ಏನೇನಾಗಿ ಹೋಯ್ತು ನನಗೆ. ಬೆಂಗಳೂರಿಗೆ ಬರಲಾ? ಯಾವಾಗ ಬರಲಿ? ಹಲೀಂ ನಮ್ಮ ವೈವಾ ಆದ 4-6 ದಿನದೊಳಗೆ ಬರುತ್ತಾರಂತೆ. ಬಹುಶಃ ಬಹಳ ಬೇಗ ನಿನ್ನಿಂದ, ನನ್ನ ತಂದೆ ತಾಯಿಗಳಿಂದ ದೂರಾಗಿ ದೂರದ ಬೊಂಬಾಯಿಗೆ ಹೋಗಬೇಕಾದೀತು. ಇದೇ ಮೊದಲ ಸಲ ರಾಜೇಶ್, ಎಲ್ಲರನ್ನೂ ಉಳಿದು ನಾನು ದೂರ ಹೋಗುತ್ತಿರುವುದು. ನಾನೊಂದು ಥರದವನು, ನಿನಗೆ ಗೊತ್ತಿಲ್ಲ. ನೀನು ಬೇಕು ಅಂತ ಅತ್ತು ವಾಪಸ್ ಓಡಿ ಬಂದರೂ ಬಂದೆ ಅಂತವನು. ನನ್ನನ್ನು ಕಂಡರೆ ನಿನಗೇನೆನ್ನಿಸುತ್ತದೆ? ಥತ್ ಹೋಗಲಿ, ಏನೇನೋ ಕೇಳುತ್ತಿದ್ದೇನೆ ಮಂಗನಂತೆ. ಹೌದು ಕಣೆ, ನನಗೆ ಹುಡುಗಿಯರ ಬಗ್ಗೆ ಏನೂ ಗೊತ್ತಿಲ್ಲ. ದೇವರು ಈ ಹುಡುಗಿಯರ ಎದೆಯೊಳಗೆ ಏನಿಟ್ಟಿದ್ದಾನೆ ಅಂತ ಕುತೂಹಲ ಮರಿ. ಅದಕ್ಕೆ ಮಾತಾಡು ನನ್ನ ಜೊತೆ. ನಿನ್ನ ಎದೆ ತುಡಿತದಲ್ಲಿ ನನಗೂ ಪಾಲು ಕೊಡು ಎಂದು ಕೇಳಿದ್ದು. ನಿನ್ನನ್ನು ಕಂಡರೆ ನನಗೂ ಒಂದು ಕಡೆ ಅತ್ಯಾಶ್ಚರ್ಯ, ಇನ್ನೊಂದು ಕಡೆ ಎದೆ ಬಿರಿದು ಹೋಗುವಂತಹ ಪ್ರೀತಿ. ರಾಜೇಶ್, ನನಗೆ ಗೊತ್ತು, ಒಂದಲ್ಲ ಒಂದು ದಿನ ನಿನ್ನ ಎದೆ ಮೇಲೆ ಕಿವಿ ಇಟ್ಟು ಹೃದಯದ ಪಿಸು ಮಾತನ್ನೆಲ್ಲ ಆಲಿಸಿಬಿಡುತ್ತೇನೆ. ನೀನು ಯಾಕೆ ರಾಜೇಶ್ ಹಾಗೆ ಮಾತನಾಡೋಲ್ವಲ್ಲ? ನಿನಗೇನು ಎಮೋಷನ್ ಇಲ್ಲವಾ? ಪ್ಯಾಷನ್ ಇಲ್ಲವಾ? ನೀನು ಹಾಗೆ ಮಾಡಿ ನಾನು ನಿನಗೆ ಏನನ್ನೋ ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಹೆದರುವಂತೆ ಮಾಡಿಡುತ್ತಿ. ಮೊನ್ನೆ ಮುತ್ತಣ್ಣ ಸಿಕ್ಕು, ಏನಯ್ಯ ವಾಕ್ ಶುರು ಮಾಡಿದ್ದೀರಲ್ಲ ಹಾಳಾದವರ. ಅಲ್ಲ, ನಿನಗೂ ಮಂಕು ಎರಚುವಂತ ಹುಡುಗಿಯರಿದ್ದಾರಲ್ಲಯ್ಯ ಅಂದ. ಏನು ರಾಜೇಶ್, ಆರಾಮಾಗಿ ಬೆಂಗಳೂರಲ್ಲಿದ್ದಿ. ಈ ಕಾಗದಕ್ಕೂ ಉತ್ತರ ಬರೆಯುತ್ತೀಯಾ ತಾನೆ? ಇದಕ್ಕೆ ಉತ್ತರ ಸಿಗುವವರೆಗೂ ನಾನು ನಿನ್ನ ಕಾಗದಕ್ಕೆ ಉತ್ತರ ಬರೆಯಲ್ಲ, ತಿಳಿಯಿತು? ಪೂಚಂತೆ.